ಭಾರತದ ಮೇಲೆ ಇರಾನ್ ಮತ್ತು ಯುಎಸ್ ಯುದ್ಧದ ಎಫೆಕ್ಟ್ ಜೋರಾಗಿಯೇ ತಟ್ಟಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ₹3 ಏರಿಕೆಯಾಗಿದೆ. ಗ್ರಾಹಕರು ಇದನ್ನು ನಿರೀಕ್ಷಿಸಿದ್ರು, ಬಟ್ ಯಾವಾಗ ಆಗತ್ತೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ₹3 ಜಾಸ್ತಿ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲೂ ಜಾಸ್ತಿ ಆಗತ್ತೆ ಅನ್ನುವಂಥ ಒಂದು ವಿಚಾರ ಗ್ರಾಹಕರಿಗೂ ಕೂಡ ತಿಳಿದಿತ್ತು. ಗ್ಯಾಸ್ ದುಬಾರಿ ಆಯಿತು, ಅದರ ಬೆನ್ನಲ್ಲೇ ಹೋಟೆಲ್ ರೇಟ್ ಕೂಡ ಜಾಸ್ತಿ ಆಯಿತು. ಇನ್ನು ಸಾಲು ಸಾಲು ದರ ಏರಿಕೆಯಿಂದ ಈಗ ದೇಶದ ಜನರೇ ಕಂಗಾಲಾಗಿದ್ದಾರೆ. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಕೂಡ ದೇಶವನ್ನು ಉದ್ದೇಶಿಸಿ ಮಾತನಾಡಿ ಕರೆ ನೀಡಿದ್ರು, ಮಿತವಾಗಿ ಬಳಸಿ ಪೆಟ್ರೋಲ್ ಡೀಸೆಲ್ ಅನ್ನ, ವಿದೇಶ ಪ್ರವಾಸವನ್ನು ಆದಷ್ಟು ಅವಾಯ್ಡ್ ಮಾಡಿ, ಚಿನ್ನವನ್ನು ಖರೀದಿನೇ ಮಾಡಕ್ಕೆ ಹೋಗ್ಬಿಡಿ, ಯಾವುದೇ ಸಮಾರಂಭ ಇರಲಿ ನಿಮ್ಮ ಮನೇಲಿ ಚಿನ್ನ ಖರೀದಿಯನ್ನು 1 ವರ್ಷದ ಮಟ್ಟಿಗೆ ಮುಂದೂಡಿ ಅನ್ನುವಂಥ ಎಲ್ಲ ಕರೆಗಳನ್ನು ನೀಡಿದ್ರು. ಆವಾಗಲೇ ಎಲ್ರಿಗೂ ಅನಿಸಿತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಜಾಸ್ತಿ ಆಗುತ್ತಪ್ಪ ರೇಟು ಅಂಥೇಳಿ. ಅದರಂತೆ ನೋಡಿ ಈಗ ಜಾಸ್ತಿ ಆಗಿದೆ. ಡೀಸೆಲು ದುಬಾರಿಯಾಗಿದೆ, ಪೆಟ್ರೋಲು ದುಬಾರಿಯಾಗಿದೆ. ₹3 ಹೆಚ್ಚು ಕಮ್ಮಿ ಜಾಸ್ತಿ ಮಾಡಿದ್ದಾರೆ. CNG ದರ ಕೂಡ ಏರಿಕೆ ಮಾಡಿದ್ದಾರೆ, ₹2 ಜಾಸ್ತಿ ಆಗಿದೆ. ಬೇರೆ ಬೇರೆ ಕಡೆಯೂ ಕೂಡ ಅದು ಜಾಸ್ತಿ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮುನ್ಸೂಚನೆಗಳು ಸಿಗ್ತಾ ಇವೆ. ಇದು ಬರೀ ಆರಂಭ ಮಾತ್ರ ಅಂತಲೇ ಈಗ ಆರ್ಥಿಕ ತಜ್ಞರು ಮುಂಚೆನೇ ಹೇಳಿದ ಹಾಗೆ ₹10 ರಿಂದ ₹15 ಜಾಸ್ತಿ ಮಾಡೋದು ಕೂಡ ಅಚ್ಚರಿ ಇಲ್ಲ ಅನ್ನುವಂಥದ್ದನ್ನು ಆಗಲೇ ಪ್ರಿಡಿಕ್ಟ್ ಮಾಡಿದ್ದಾರೆ. ಬಟ್ ಒಂದೇ ಸತಿ ₹10 ₹5 ಜಾಸ್ತಿ ಮಾಡಿದ್ರೆ ಆಗ ಹೊರೆ ಬೀಳುತ್ತೆ, ಜೊತೆಗೆ ಕಣ್ಣು ಕೆಂಪಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಸೊ ಹಾಗಾಗಿನೇ ಹಂತವಾಗಿ ಜಾಸ್ತಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಂದು ವಿಚಾರ. ಪೆಟ್ರೋಲ್ ಡೀಸೆಲ್ ಜೊತೆಗೆ ದೆಹಲಿ ಮತ್ತು ಮಹಾರಾಷ್ಟ್ರದಲ್ಲಿ ಈಗ CNG ದರ ಹೆಚ್ಚಳ ಆಗಿದೆ. CNG 1 kg ₹2 ಜಾಸ್ತಿ ಮಾಡಿದ್ದಾರೆ. ಇದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈಗ ನೆಕ್ಸ್ಟ್ ಅನ್ವಯ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ನಿರೀಕ್ಷಿತ. ಸದ್ಯಕ್ಕೀಗ ದೆಹಲಿ ಮತ್ತು ಮಹಾರಾಷ್ಟ್ರದಲ್ಲಿ ₹2 ಜಾಸ್ತಿ ಮಾಡಿದ್ದಾರೆ. ಅಲ್ಲಿ ಮಾತ್ರ ಅಲ್ಲ, ಇನ್ನು ಬೇರೆ ಬೇರೆ ಕಡೆನೂ ಕೂಡ ಇದು ಜಾಸ್ತಿ ಆಗುತ್ತೆ. ಕರ್ನಾಟಕಕ್ಕೂ ಕೂಡ ಅದು ಬಂದೇ ಬರುತ್ತೆ. ಕರ್ನಾಟಕದಲ್ಲೂ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಬಟ್ ಅದು ಯಾವಾಗ ಆಗುತ್ತೆ ಅನ್ನುವಂಥದ್ದಷ್ಟೇ ಈಗ ನೋಡಬೇಕಾಗಿರುವಂಥದ್ದು. ಹೀಗೆ ಸಾಲು ಸಾಲು ಬೆಲೆ ಏರಿಕೆಯ ಬಿಸಿ ಅನ್ನೋದಕ್ಕಿಂತ ಬರೇ ಸರಿಯಾಗಿ ಗ್ರಾಹಕರಿಗೆ ಬೀಳ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲೇಬೇಕು. ಯುದ್ಧದ ಎಫೆಕ್ಟ್ ಅಂತೀವಿ. ಫೆಬ್ರವರಿ 28ಕ್ಕೇನೆ ಯುದ್ಧ ಸ್ಟಾರ್ಟ್ ಆಯಿತು. ಆಗಲೇ ಬಹಳ ಪರಿಸ್ಥಿತಿ ಮಿತಿಮೀರಿ ಹೋಗಿತ್ತು. ಪ್ರತಿ ಬ್ಯಾರಲ್ಗೆ ಡಾಲರ್ನ ಮೊತ್ತ ಇದ್ದಿದ್ದು ಅದು ಆಗಲೇ ಜಾಸ್ತಿ ಆಗ್ತಾ ಹೋಗಿತ್ತು. ಈಗ ₹110ಗಿಂತನೂ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನಮಗೆ ಈಗ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಫೆಬ್ರವರಿ 28ಕ್ಕೇನೆ ನಾವು ಗಮನಿಸಿದಾಗ, ಯಾವಾಗ ವಾರ್ ಪೀಕಲ್ಲಿತ್ತು, ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ಮಾಡ್ತಾ ಇತ್ತು, ಇರಾನ್ ಪ್ರತಿಯಾಗಿ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇತ್ತು, ಆಗಲೂ ಕೂಡ ಪ್ರತಿ ಕ್ರೂಡ್ ಆಯಿಲ್ನ ಬೆಲೆ ತುಂಬಾ ಜಾಸ್ತಿ ಆಗಿತ್ತು. ಬಟ್ ಅವಾಗ ಜಾಸ್ತಿ ಆದರೂ ಕೂಡ ಇಲ್ಲಿ ರೇಟ್ ಜಾಸ್ತಿ ಮಾಡಿರಲಿಲ್ಲ. ಅದಕ್ಕೆ ನಾನಾ ಕಾರಣಗಳು. ಬಹುಶಃ ಎಲ್ಲರೂ ಕೂಡ ಅದನ್ನು ವಿಶ್ಲೇಷಣೆ ಮಾಡೋ ಹಾಗೆ ಏನು ಎಲೆಕ್ಷನ್ಸ್ ಇತ್ತು ಅದೆಲ್ಲವನ್ನು ಮಾಡಿ ಅದಾದ ನಂತರ ನಾವು ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ. ಈಗ ಇನ್ನು ಎಕ್ಸ್ ಖಾತೆಯಲ್ಲಿ ಸಿದ್ದರಾಮಯ್ಯ ಅವರು ಹರಿಹಾಯ್ದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಇದು ಭಾರತೀಯರ ದೈನಂದಿನ ಜೀವನದ ಮೇಲೆ ದಾಳಿ ಮಾಡಿದಂಗಾಗಿದೆ. ಮೋದಿ ಸ್ವಂತ ವೈಫಲ್ಯಗಳಿಗೆ ಜನರನ್ನ ದೂಷಿಸ್ತಾ ಇದ್ದಾರೆ, ಜೊತೆಗೆ ಜನರನ್ನ ಶಿಕ್ಷಿಸ್ತಾ ಇದ್ದಾರೆ ಅಂಥೇಳಿ ಎಕ್ಸ್ ಖಾತೆ ಮೂಲಕ CM ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ 12 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರ ಒಂದು ವೈಫಲ್ಯ ಇದು. ಸೊ ಹಾಗಾಗಿ ಅದನ್ನು ಮರೆಮಾಚೋದಕ್ಕೋಸ್ಕರ ಜನರ ಮುಂದೆ ಬಂದು ನಿಂತ್ಕೊಂಡು ಜನರು ನೀವು ಸಹಕಾರ ಮಾಡಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ನೀಡಿದರು. ಜೊತೆಗೆ ಈಗ ಶಿಕ್ಷೆ ಕೊಡ್ತಾ ಇದ್ದಾರೆ ಜನರಿಗೆ ಅವರ ವೈಫಲ್ಯಗಳನ್ನು ಮರೆಮಾಚೋದಕ್ಕೆ ಅಂತೇಳಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ. ನೋಡಿ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿರುವಂಥ ಒಂದು ಟ್ವೀಟ್. ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ. ಮೋದಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನು ನೇರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಇದು ಕೇವಲ ಬೆಲೆ ಏರಿಕೆಯಲ್ಲ, ಇದು ಸಾಮಾನ್ಯ ಭಾರತೀಯರ ದೈನಂದಿನ ಜೀವನದ ಮೇಲೆ ಮತ್ತೊಂದು ನೇರ ಪ್ರಹಾರ ಆಗಿದೆ. ನಾವು ನಿರೀಕ್ಷಿಸಿದಂತೆ ಕೇಂದ್ರ ಸರ್ಕಾರದ ವಿಫಲ ವಿದೇಶಾಂಗ ನೀತಿ, ಕಳಪೆ ಆರ್ಥಿಕ ನಿರ್ವಹಣೆ ಮತ್ತು ಹಣದುಬ್ಬರವನ್ನು ಅಜಾಗರೂಕತೆಯಿಂದ ನಿರ್ವಹಿಸುವ ಮೂಲಕ ಜನರ ಮೇಲೆ ಹೊರೆ ಹಾಕಲಾಗ್ತಾ ಇದೆ. ಸೊ ಇದು ನೇರ ಕೇಂದ್ರ ಸರ್ಕಾರದ ವೈಫಲ್ಯ, ಮೋದಿಯವರ ವೈಫಲ್ಯ. ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನು ಇವತ್ತು ಹೇಳಿದ್ದಾರೆ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್. ಜನಸಾಮಾನ್ಯರಿಗೆ ಬರೆ ಮೇಲೆ ಬರೆ. 20% ರಿಂದ 30% ದರ ಏರಿಕೆ ಮಾಡಿದೆ ಈಗ ಖಾಸಗಿ ಬಸ್ ಮಾಲೀಕರು. ಇವತ್ತು ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಇದೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಪಾಪ ಅವ್ರೇನು ಮಾಡ್ತಾರೆ, ಅವರು ಪೆಟ್ರೋಲ್ ಡೀಸೆಲ್ ಹಾಕೊಂಡೇ ಓಡಿಸ್ಬೇಕಲ್ಲ ಗಾಡಿಗಳನ್ನು. ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅವ್ರು ಇನ್ನೆಲ್ಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು? ಅದನ್ನು ನೇರವಾಗಿ ಗ್ರಾಹಕರ ಮೇಲೆ ಟ್ರಾನ್ಸ್ಫರ್ ಮಾಡೋದು, ಕೊನೆಗೆ ಸುತ್ತಿ ಬಳಸಿ ಅಲ್ಲಿ ಬರೋದೇ ಜನಸಾಮಾನ್ಯರ ಮೇಲೆ. ಖಂಡಿತ ಸರ್, ಈಗ ಅನಿವಾರ್ಯ ಪರಿಸ್ಥಿತಿ ಇದೆ. ₹3 ಪರ್ ಲೀಟ್ರ್ ಅಂತಂದರೆ ಇವತ್ತು ನೈಟ್ ಟ್ರಾವೆಲ್ಸು ತಮಗೆ ಗೊತ್ತು, ಒಂದು ಮಿನಿಮಮ್ ಅಂದರೆ 150 ಲೀಟ್ರ್ ಕನ್ಸ್ಯೂಮ್ ಮಾಡ್ತೀವಿ ಒಂದು ವಾಹನ. 150 ಲೀಟರಿಂದ ಹಿಡಿದು
ನೀವು 150 ಇಂಟು 3 rupees ಅಂದರೆ ಆಲ್ಮೋಸ್ಟ್ ಆಲ್ ನಮಗೆ 450 rupees ಪರ್ ಡೇ ಪರ್ ಟ್ರಿಪ್ಗೆ ನಮಗೆ ಎಫೆಕ್ಟ್ ಆಗುತ್ತೆ. ಇದು ಸಣ್ಣ ಅಮೌಂಟು ಅಂತ ಒಂದು ದಿವಸಕ್ಕೆ ಅನಿಸಿರ್ಬೋದು, ಬಟ್ ಲಾಂಗ್ ಡ್ಯೂರೇಷನಲ್ಲಿ ನಾವು ತಗೊಂಡಾಗ ತಿಂಗಳಿಗೆ ವರ್ಷಕ್ಕೆ ಅಂತ ತಗೊಂಡಾಗ ಇದು ಲಕ್ಷಗಳ ಗಟ್ಟಲೆ ಲಾಸ್ ಆಗುತ್ತೆ. ಸೊ ಅದರಿಂದ ಇದು ನಾವು ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪ್ರಯಾಣಿಕರ ದರವನ್ನು ಹೆಚ್ಚು ಮಾಡಲೇಬೇಕಾದಂಥ ಪರಿಸ್ಥಿತಿಯನ್ನು ಸರ್ಕಾರವೇ ನಿರ್ಣಯ ಮಾಡ್ತಾರೆ. ಒಂದು 3 ರೂಪಾಯಿ ಇವಾಗ ಸದ್ಯದಲ್ಲಿ ಹೇಳಿದ್ದಾರೆ, ಬಟ್ ಇದು ಯಾವುದೇ ರೀತಿಯಾದಂಥ ನಿರ್ದಿಷ್ಟ ಅಮೌಂಟ್ ಅಲ್ಲ. ಕೇಂದ್ರ ಸರ್ಕಾರ ದಿನದಿಂದ ದಿನಕ್ಕೆ ತನ್ನ ಇದನ್ನು ಬದಲಾಯಿಸ್ತಾನೆ ಇದೆ ದರವನ್ನು. ಸೊ ಅದರಿಂದ ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ನಾವೊಂದು 20 to 30% ಹೆಚ್ಚು ಮಾಡುವಂಥ ಪರಿಸ್ಥಿತಿ. ಇನ್ನು ಶಾಲಾ ವಿದ್ಯಾರ್ಥಿಗಳ ಪೋಷಕರಿಗೂ ಕೂಡ ಒಂದು ಬರೆ ಮೇಲೆ ಬರೆ. ಖಾಸಗಿ ಶಾಲಾ ವಾಹನಗಳ ಪ್ರಯಾಣ ದರ ಕೂಡ ಹೆಚ್ಚಳ. ಈಗ 10% 20% ದರ ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇವನೇನ್ ಜೊತೆಗೆ ಮಾತನಾಡಿದಂಥ ಶಾಲಾ ವಾಹನ ಯೂನಿಯನ್ ಅಧ್ಯಕ್ಷರು ಕೊಟ್ಟಿರುವಂಥ ಹೇಳಿಕೆ ಜಿ ರವಿಕುಮಾರ್ ಅವರೇ ಹೇಳಿದ್ದಾರೆ, ಜಾಸ್ತಿ ಮಾಡಬೇಕಾಗತ್ತೆ ಅಂತ. ಜಾಸ್ತಿ ಮಾಡ್ತಾರೆ. ಎಷ್ಟು ಏರಿಕೆ ಆಗಬಹುದು ಸರ್ ಅಂದಾಜು ಒಂದು ಮಗುವಿನ ಮೇಲೆ? ಅಂದರೆ ಈ ಹಿಂದೆ ಎಷ್ಟಿತ್ತು, ಈಗ ಎಷ್ಟು ಏರಿಕೆ ಆಗಬಹುದು ಅಂತ ಈ ವರ್ಷದಿಂದ? ಈ ವರ್ಷ ಒಂದು 10% 20% ಅಂತೂ ಜಾಸ್ತಿ ಆಗುತ್ತೆ ಸರ್. 10ರಿಂದ 20% ಅಂತೂ 100% ಜಾಸ್ತಿ ಆಗುತ್ತೆ. ಡೀಸೆಲ್ಲು ಇನ್ನೂ ಜಾಸ್ತಿ ಆಗಿಬಿಟ್ರೆ ಜೂನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಮಾತಿದೆ. ಅದೇನಾದ್ರೆ ತುಂಬ ಏಟ್ ಬೀಳುತ್ತೆ ಸರ್. ಎಷ್ಟು ಏರಿಕೆ ಆಗಬಹುದು ಸರ್ ಅಂದಾಜು ಒಂದು ಮಗುವಿನ ಮೇಲೆ? ಅಂದರೆ ಈ ಹಿಂದೆ ಎಷ್ಟಿತ್ತು, ಈಗ ಎಷ್ಟು ಏರಿಕೆ ಆಗಬಹುದು ಅಂತ ಈ ವರ್ಷದಿಂದ? ಈ ವರ್ಷ ಒಂದು 10% 20% ಅಂತೂ ಜಾಸ್ತಿ ಆಗುತ್ತೆ ಸರ್. 10ರಿಂದ 20% ಅಂತೂ 100% ಜಾಸ್ತಿ ಆಗುತ್ತೆ. ಡೀಸೆಲ್ಲು ಇನ್ನೂ ಜಾಸ್ತಿ ಆಗಿಬಿಟ್ರೆ ಜೂನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಮಾತಿದೆ. ಅದೇನಾದ್ರೆ ತುಂಬ ಏಟ್ ಬೀಳುತ್ತೆ ಸರ್. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ಕಿರಣ್, ಈಗ ತಾನೇ ನಾವು ಮಾತಾಡ್ತಾ ಇದ್ವಿ, ಕೆಲವೊಂದಷ್ಟು ಖಾಸಗಿ ವಾಹನಗಳು ಕೂಡ ಈಗಾಗಲೇ ರೇಟ್ ಜಾಸ್ತಿ ಮಾಡಿವೆ. ಅಫ್ಕೋರ್ಸ್ ಡೀಸೆಲ್ ರೇಟ್ ಒಂದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದು ಎಲ್ಲವಕ್ಕೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಡೀಸೆಲ್ ಅವಲಂಬನೆ ಎಷ್ಟಿದೆ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಸದ್ಯಕ್ಕಿರುವಂಥದ್ದು ವಾಹನ ಶಾಲಾ ಚಾಲಕರು ಏನಿದ್ದಾರೆ ಅವ್ರು ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಖಾಸಗಿ ಬಸ್ನವ್ರು ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನೂ ಕೂಡ ಕೆಲವೊಂದಷ್ಟು ಸೆಕ್ಟರ್ಗಳಲ್ಲಿ ರೇಟ್ ಇನ್ಕ್ರೀಸ್ ಆಗುವಂಥದ್ದನ್ನು ನೋಡ್ತೀವಿ. ಯಾಕಂದರೆ ಇದು ಡೀಸೆಲ್ ಪೆಟ್ರೋಲ್ ರೇಟ್ ಇದು ಬರೀ 3 ರೂಪಾಯಿ ಮಾತ್ರ ಅಲ್ಲ, ಮುಂದಿನ ಹಂತಗಳಲ್ಲಿ ಮುಂದಿನ ತಿಂಗಳು ಅಥವಾ ಮುಂದಿನ 15 ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಹಾಗಾಗಿ ಬೇರೆ ಬೇರೆ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಸದ್ಯಕ್ಕೆ. ಕಿರಣ್, ಹೌದು ರೆಹಮಾನ್, ಈಗಾಗಲೇ ಕೂಡ ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 3 ರೂಪಾಯಿಯಷ್ಟು ದರ ಏರಿಕೆ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಖಾಸಗಿ ಶಾಲಾ ಬಸ್ ಇರ್ಬೋದು ಮತ್ತು ಖಾಸಗಿ ಬಸ್ಗಳ ಟಿಕೆಟ್ ದರವನ್ನು ಏರಿಕೆ ಮಾಡಲಿಕ್ಕೆ ಈಗಾಗಲೇ ಮುಂದಾಗಿರುವಂಥ, ಅಂದರೆ TV9 ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರು ಡೀಸೆಲ್ ಮೇಲೆ ಪ್ರತಿ ಲೀಟರ್ ಮೇಲೆ 3 ರೂಪಾಯಿಯಷ್ಟು ದರ ಏರಿಕೆ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯರಾತ್ರಿಯಿಂದಲೇ 20ರಿಂದ 30ರಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡ್ತೀವಿ ಅಂತಂದರೆ ಕಾರಣ ಏನಂತ ಹೇಳಿದ್ರೆ ನೈಟ್ ಸರ್ವಿಸ್ ಹೋಗುವಂತಹ ಖಾಸಗಿ ಬಸ್ಸುಗಳು ಪ್ರತಿದಿನವೂ ಅಂದಾಜು 150 ಲೀಟರ್ನಷ್ಟು ಡೀಸೆಲ್ನ ಹಾಕ್ಸ್ಕೊಂಡು ಹೋಗ್ತಾರೆ. ಅದರಿಂದ 150 ಅಂತ ಹೇಳಿದ್ರೆ ಅಲ್ಲಿಗೆ 450 ರೂಪಾಯಿಯಷ್ಟು ಹೊರೆ ಆಗುತ್ತೆ. ಪ್ರತಿದಿನವೂ ಕೂಡ 450 ರೂಪಾಯಿಯಷ್ಟು ಹೊರೆ ಆದರೆ ಅಲ್ಲಿಗೆ ತಿಂಗಳಿಗೆ ಸುಮಾರು 15ರಿಂದ 20 ಸಾವಿರದಷ್ಟು ಹೊರೆ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಅನಿವಾರ್ಯವಾಗಿ ಪ್ರಯಾಣಿಕರ ಮೇಲೆ ಹಾಕಲೇಬೇಕಾಗತ್ತೆ. ಈಗಾಗಲೇ ಕೂಡ ಟ್ಯಾಕ್ಸ್ ದರ ಹೆಚ್ಚಳವಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಡೀಸೆಲ್ ದರವನ್ನು ನಾವು ನಮ್ಮ ಮೈ ಮೇಲೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ, ಇದನ್ನು ಪ್ರಯಾಣಿಕರ ಮೇಲೆ ಹಾಕಲೇಬೇಕಾಗತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಇದು ಒಂದು ಕಡೆ. ಆದರೆ ಎರಡನೇದು, ಖಾಸಗಿ ಶಾಲಾ ಬಸ್ಗಳ ಒಂದು ದರವನ್ನು ಕೂಡ ಏರಿಕೆ ಮಾಡ್ತೀವಿ. ಅಂದರೆ ಜೂನ್ ತಿಂಗಳಿನಿಂದ ಏನು ಶಾಲಾ ಕಾಲೇಜುಗಳು ಆರಂಭವಾಗುತ್ತೆ ಆ ಸಂದರ್ಭದಲ್ಲಿ 10ರಿಂದ 20% ದರವನ್ನು ಏರಿಕೆ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಕೂಡ ಖಾಸಗಿ ಶಾಲಾ ವಾಹನ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ರವಿಕುಮಾರ್ ಅವರು ಹೇಳ್ತಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಪೋಷಕರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈ ವರ್ಷದಿಂದ 10ರಿಂದ 20% ದರವನ್ನು ಏರಿಕೆ ಮಾಡ್ತೀವಿ ಅಂತ. ಕಾರಣ ಏನಂತ ಹೇಳಿದ್ರೆ ಇದು ಆರಂಭಿಕ ಹಂತದಲ್ಲಿ 3 ರೂಪಾಯಿಯಷ್ಟು ಡೀಸೆಲ್ ದರ ಏರಿಕೆ ಆಗಿದೆ. ಜೂನ್ನಲ್ಲಿ ಮತ್ತೊಂದಷ್ಟು ದರ ಏರಿಕೆ ಆಗುತ್ತೆ ಅನ್ನುವಂಥ ಒಂದು ಮಾತುಗಳಿಗಾಗಲೇ ಕೂಡ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಈಗಲೇ ಪೋಷಕರಿಗೆ ಮಾಹಿತಿಯನ್ನು ಕೊಡ್ತೀವಿ. ಅಂದರೆ 10ರಿಂದ 20% ಅಂದರೆ ಈಗಾಗಲೇ ಸಾಮಾನ್ಯವಾಗಿ 3 ರೂಪಾಯಿ ಡೀಸೆಲ್ ಮೇಲೆ ಏರಿಕೆ ಆಗಿರುವಂಥದ್ದು. ಮತ್ತೆ ಏನಾದರೂ 4ರಿಂದ 5 ರೂಪಾಯಿಯಷ್ಟು ಏರಿಕೆ ಆದರೆ ಆ ಹೊರೆ ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಅದಕ್ಕೆ ನಾವು ಈ ಬಾರಿ ಪೋಷಕರಿಗೆ ಮಾಹಿತಿಯನ್ನು ಕೊಡ್ತಿದ್ದೀವಿ ಅಂತ
ಶಾಲಾ ವಾಹನಗಳ ಬಸ್ ಮಾಲೀಕರು ಹೇಳ್ತಾ ಇದ್ರೆ. ಇನ್ನು ಖಾಸಗಿ ಬಸ್ ಮಾಲೀಕರ ಸಂಘ ಈಗಾಗಲೇ ತೀರ್ಮಾನವನ್ನು ಮಾಡಿರುವಂಥದ್ದು, ಇವತ್ತು ಮಧ್ಯರಾತ್ರಿಯಿಂದಲೇ ಏರಿಕೆಯನ್ನು ಮಾಡ್ತೀವಿ. ಅಂದರೆ ಸಾಮಾನ್ಯವಾಗಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಒಂದು ಸ್ಲೀಪರ್ ಬಸ್ನಲ್ಲಿ, ಖಾಸಗಿ ಬಸ್ನಲ್ಲಿ 500 ರೂಪಾಯಿನ ತೆಗೆದುಕೊಳ್ತಾ ಇದ್ರೆ ಈ ಹಿಂದೆ, ಇವತ್ತು ಮಧ್ಯರಾತ್ರಿಯಿಂದ 600ರಿಂದ 650 ರೂಪಾಯಿ, ಅಂದರೆ ಒಂದು 30% ಏನಾದ್ರು ಏರಿಕೆ ಆದರೆ, 20ರಿಂದ 30% ಏನಾದ್ರು ಏರಿಕೆ ಆದರೆ 600 ರೂಪಾಯಿವರೆಗೂ ಇಲ್ಲ 650 ರೂಪಾಯಿವರೆಗೂ ಕೂಡ ಪ್ರಯಾಣಿಕರು ಹೆಚ್ಚಿನ ಹಣವನ್ನು ಕೊಟ್ಟು ಇವತ್ತು ಮಧ್ಯರಾತ್ರಿಯಿಂದ ಓಡಾಡುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ತಿರುವಂಥದ್ದು. ರೆಹಮಾನ್. ಥ್ಯಾಂಕ್ ಯು ಕಿರಣ್.